hearts beat to the city streets. ಹಾಯ್, ತುಂಬಾ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಿದ್ದಾರಂತೆ ಚೈತ್ರ. ಸೊ ನವ್ಯನ್ಗೀಗ ನಮ್ಮ ಕಡೆಯಿಂದ ಸ್ಮಾಲ್ ಗಿಫ್ಟ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವಿಲ್ಲಿ ಕಾಸ್ಕೋಗೆ ಬಂದಿದ್ದೀವಿ. ಸೊ ಇಲ್ಲಿ ಕಾಸ್ಕೋ ಹತ್ರ ನಾವು ಪೆಟ್ರೋಲ್ ಹಾಕ್ಸ್ಕೊಳ್ಳೋಕ್ಕೆ ಬಂದಿದ್ದೀವಿ. ಅಂದರೆ ಇಲ್ಲಿ ನಾವೇ ಹಾಕ್ಕೋಬೇಕು. ಇಲ್ಲಿ ಪೆಟ್ರೋಲನ್ನೆಲ್ಲ ಗ್ಯಾಸ್ ಅಂತಾರೆ, ನಿಮಗೆ ತೋರಿಸ್ತೀನಿ. ಇವತ್ತು ಇಲ್ಲಿ ತುಂಬಾ ಮಳೆ ಇದೆ. ನಾಳೆನೂ ಕೂಡ ಮಳೆ ಅಂತ ತೋರಿಸ್ತಾ ಇದೆ. ಇವತ್ತು ಇಲ್ಲಿ ಶನಿವಾರ. ಸೊ ಇಲ್ಲಿ ಇವಾಗ ಗ್ಯಾಸ್ ಹಾಕಿಸ್ಕೊಂಡು ಕಾಸ್ಕೋಗೆ ಹೋಗಿ ಎಲ್ಲ ಶಾಪಿಂಗ್ ಮಾಡಿ ಮತ್ತೆ ಮನೆಗೆ ಹೋಗ್ತಾ ಇದ್ವಿ. ಇಲ್ಲಿ ಪ್ರತಿಯೊಂದು ಕೆಲಸನೂ ನಾವೇ ಮಾಡ್ಕೋಬೇಕಾಗತ್ತೆ. ಈ ಥರ ಗ್ಯಾಸ್ ಹಾಕೋದು, ಏರಲ್ಲಿರೋದು ಏರ್ನ ಫಿಲ್ ಮಾಡೋದಕ್ಕೆ ಅಲ್ಲೆಲ್ಲ ನಮಗೆ ಒಂದು 5 ರೂಪೀಸ್ 10 ರೂಪೀಸ್ ಕೊಟ್ಟರೆ ಅಲ್ಲಿ ಏರ್ನ ಫಿಲ್ ಮಾಡಿಕೊಡ್ತಾರೆ. ಬಟ್ ಇಲ್ಲಿ ಆ ಕೆಲಸನೂ ಕೂಡ ನಾವೇ ಮಾಡ್ಕೋಬೇಕು. ಸೊ ಫಸ್ಟೆಲ್ಲ ಬಂದಾಗ ತುಂಬ ಕಷ್ಟ ಅನಿಸುತ್ತೆ ಇದೆಲ್ಲ. ಫಸ್ಟ್ ಅಂದರೆ ನಮ್ಮ ಫ್ರೆಂಡ್ಸ್ ಜೊತೆ ಹೋಗಿ ಅವ್ರು ಹೇಗೆ ಮಾಡ್ತಾರೆ ನೋಡಿಕೊಂಡು ಅದನ್ನು ನೋಡಿ ಕಲಿತೀವಿ. ಸೊ ಕೆಲವೆಲ್ಲ ಇಲ್ಲಿ ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೋಬೇಕು. ಅವನು ಕೂಡ 2 ವಾರದಿಂದ ರಜಾ ಇತ್ತು. ಸೊ ಈಗ ಅವನಿಗೆ ಮಂಡೆಯಿಂದ ಸ್ಕೂಲು. ಹಾಯ್ ನೀರಜ್. ಹಾಯ್. ಸೊ ಮಂಡೆಯಿಂದ ಸ್ಕೂಲ್. ನೀರಜ್, ಹೇಗೆ ಅನ್ನಿಸ್ತಿದೆ? ಚೆನ್ನಾಗಿ. ಮನೆಯಲ್ಲಿ ಬೋರ್ ಆಗ್ತಾ ಇದೆ. ಹೌದಾ? ಇವತ್ತಂತೂ ತುಂಬಾ ರಶ್ ಇದೆ ಕಾಸ್ಕೋನಲ್ಲಿ. ನಾವು ಪಾರ್ಕಿಂಗ್ ಸ್ಪೇಸ್ ಹುಡುಕ್ತಾ ಇದ್ದೀವಿ, ಎಲ್ಲೂ ಸಿಗ್ತಾ ಇಲ್ಲ. ಹಾಗೆ ಇಲ್ಲಿ ನೋಡ್ತಿರ್ಬೋದು ದೋಸಾ ಬ್ಯಾಟರು. ಈಗ ಕಾಸ್ಕೋನಲ್ಲಿ ದೋಸಾ ಬ್ಯಾಟರ್ ಕೂಡ ಸಿಗುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಹುರಿದಿರೋ ಕಡ್ಲೆಕಾಯಿ. ಸೊ ಈ ಥರ ಪ್ಯಾಕೆಟ್ನ ಮಾಡಿ ಇಟ್ಟಿದ್ದಾರೆ. ಇದು ಕೂಡ ಚೆನ್ನಾಗಿರುತ್ತೆ. ಫೈನಲಿ ಕಾಸ್ಕೋ ಶಾಪಿಂಗ್ ಆಯಿತು. ನಿಮಗೆ ಬಿಲ್ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು. ಸೊ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಅಂತ ಟೋಟಲ್ ಬಂದ್ಬಿಟ್ಟು $138 ಆಗಿದೆ. ಸೊ ಹತ್ತತ್ರ $138 ಆಗಿದೆ. ಇಲ್ಲಿ ಅಂದರೆ ಡಾಲರಲ್ಲಿ ನಾವು ನೋಡಿದ್ರೆ $138 ಸ್ವಲ್ಪ ಕಮ್ಮಿ ಅನಿಸುತ್ತೆ. ಬಟ್ ಅದೇ ಇಂಡಿಯನ್ ರುಪೀಸಿಗೆ ಮಾಡಿದ್ರೆ ಹತ್ತತ್ರ 13,000 ಏನೋ ಬರುತ್ತೆ. ಸೊ ಇಲ್ಲಿ ಖರ್ಚು ತುಂಬಾ ಜಾಸ್ತಿ ಅಂತಲೇ ಹೇಳ್ಬೋದು. ನಾವಿಲ್ಲಿ ಬರೀ ಬೇಸಿಕ್ ಐಟಮ್ಸ್ ಅಷ್ಟೇ ತೊಗೊಂಡಿದ್ದು. ಬಟ್ ಅದೇ ಹತ್ತತ್ರ $138 ಆಗಿಬಿಡ್ತು.
ಇಲ್ಲಿ ಎಲ್ಲ ಅಷ್ಟೇ ನಾವು ರುಪೀಸಿಗೆ ಕನ್ವರ್ಟ್ ಮಾಡ್ತಾ ಹೋದರೆ ಎಲ್ಲದು ತುಂಬಾ ಕಾಸ್ಟ್ಲಿ ಅನಿಸುತ್ತೆ ಇಲ್ಲಿ. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋದ್ಮೇಲೆ ಈಗ ಸ್ವಲ್ಪ ಹೊರಗಡೆ ಹೋಗಬೇಕು, ಕೆಲಸ ಇದೆ. ಏನಪ್ಪ ಅಂದರೆ ನನ್ನ ಫ್ರೆಂಡ್ ಒಬ್ಬರು ನವ್ಯ ಅಂತ, ನೀವು ಸುಮಾರಷ್ಟು ವೀಡಿಯೋಸಲ್ಲಿ ನೋಡಿರ್ತೀರ, ಸಿಂಗಿಂಗ್ ಎಲ್ಲ ನನ್ನ ಜೊತೆ ಇದ್ದರು. ಸೊ ಅವ್ರು ಇವಾಗ ಸಿಯಾಟಲಿಂದ ಟೆಕ್ಸಾಸಿಗೆ ಮೂವ್ ಆಗ್ತಾ ಇದ್ದಾರೆ. ಸೊ ಅವ್ರನ್ನ ಮೀಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನನ್ನ ಜೊತೆ ಗೌರಿ ಮ್ಯಾಮ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಬನ್ನಿ ಹಾಗೆ ವೀಡಿಯೋನ ಕಂಟಿನ್ಯೂ ಮಾಡೋಣ. ಹೇಗಿದ್ದೀರಾ? ಸೂಪರ್, ತುಂಬ ದಿನ ಆಯ್ತಲ್ಲ. ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಹಾಯ್ ಹೇಳ್ಬಿಡಿ. ಹಾಯ್, ತುಂಬ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಿದ್ದಾರಂತೆ. ಚೈತ್ರಂಗೆ ಕಂಗ್ರ್ಯಾಚುಲೇಷನ್, ಖುಷಿ ಆಯಿತು. ಥ್ಯಾಂಕ್ ಯು. ನವ್ಯನ್ಗೆ ಗಿಫ್ಟ್ ತೊಗೊಂಡಿದ್ದೀವಿ, ತೋರಿಸಿ ಗೌರಿ ಮ್ಯಾಮ್. ಇಲ್ಲಿ ನೋಡ್ತಾ ಇರ್ಬೋದು, ಇದು ಪೆಂಡೆಂಟ್ ಮತ್ತು ಇಯರಿಂಗ್ಸ್ ಸೆಟ್ ಇದು. ಸೊ ಇದು ತಗೊಂಡ್ವಿ. ಹಾಗೆಯೇ ಇದು ತುಂಬ ಚೆನ್ನಾಗಿದೆ, ಸ್ಟೆರ್ಲಿಂಗ್ ಸಿಲ್ವರು. ಸೊ ನೋಡಿ ಈ ಥರ ಇದೆ. ಸೊ ಹೋಗೋಣ ಈಗ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾವು ಸೂಪರು. ಪಾಪ ನನಗೆ ಎಷ್ಟು ಬೇಜಾರಾಗ್ತಿದೆ ಅಂದರೆ, ಈಗ ನವ್ಯ ನಮ್ಮನ್ನೆಲ್ಲ ಬಿಟ್ಟು ಟೆಕ್ಸಾಸ್ಗೆ ಹೋಗ್ತಿದ್ದಾರೆ. ಹೌದು, ತುಂಬಾ ಮಿಸ್ ಮಾಡ್ಕೋತೀನಿ ನಿಮ್ಮೆಲ್ಲರನ್ನು. ನಮ್ಮ ಗ್ರೂಪ್ ಮೇನ್ ಸಿಂಗರ್ ಕೈ ಕೊಟ್ಟ ಮೇನ್ ಸಿಂಗರ್ ನವ್ಯ. ಅವ್ರ ಹತ್ರ ಒಂದು ಹಾಡು ಕೂಡ ಹಾಡ್ಸೋಣ ಈಗ. ಓ ಅಷ್ಟೇನಿಲ್ಲ, ಎಲ್ಲರೂ ಚೆನ್ನಾಗಿ ಹಾಡ್ತಾರೆ. ಸೊ ನವ್ಯನ್ಗೀಗ ನಮ್ಮ ಕಡೆಯಿಂದ ಸ್ಮಾಲ್ ಗಿಫ್ಟ್. So sweet, thank you. Just a very small gesture of how much we love you. Yeah. And how much we feel successful. ಓಪನ್ ಮಾಡಿ ನೋಡಿ. Okay, thank you. It looks very very pretty. ಇಷ್ಟ ಆಯ್ತಾ? ಹಾ, emerald earring. This is so nice. ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿದೆ. Another different piece. It's beautiful. ನಾವೇನ್ ಅನ್ಕೊಂಡ್ವಿ, ತುಂಬಾ ಏನಾದ್ರು ಅಂದ್ರೆ ಜಾಕೆಟ್ ಆ ತರ ಅನ್ಕೊಂಡ್ವಿ. Oh wow. ಇದು ಬಂದಿದೆ. Yeah, this is also white stone. ತುಂಬಾ ಚೆನ್ನಾಗಿದೆ. I love both of them. ತುಂಬಾ ಚೆನ್ನಾಗಿದೆ. ಅಂದ್ರೆ ನಾನು ಯೂಸ್ ಮಾಡೋ ಅಂತದ್ದು. She meant she loves both of us. Oh yeah. Miss Navya so much. Yeah, I really miss spending more time with you and music sessions. ನವ್ಯನ್ ಕೈಲಿ ಹಾಡು ಹೇಳ್ಸೋಣ ಒಂದು. ನವ್ಯ, ಯಾವ ಹಾಡು ಹೇಳ್ತೀರಾ ನಮಗೋಸ್ಕರ? ಯೋಚನೆ ಮಾಡ್ತಾ ಇದ್ದೀನಿ. ನಾವೆಲ್ಲ ಸೇರಿ ಹೇಳಿರೋದು ಹೇಳೋಣ. ಹಚ್ಚೆವು ಅಥವಾ ಎಲ್ಲೋ ಜಿನುಗಿರುವ? ಎರಡು ಲಿರಿಕ್ಸ್ ಬರಲ್ಲ, ಸ್ಟಾರ್ಟಿಂಗ್ ಅಷ್ಟೇ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ, ಸಾಲುತ್ತಿಲ್ಲವೇ ಬೇರೆ ಇಲ್ಲವೇ, ಒಂದೇ ಸಮನೆ ನಿನ್ನ ನೋಡುತ್ತಿದ್ದ ಮೇಲೂ, ತುಂಬ ಸಲಿಗೆಯಿಂದ ಬೆರೆತು ಹೋದ ಮೇಲೂ, ಪಕ್ಕದಲ್ಲಿ ಕುಳಿತುಕೊಂಡು ನಿನ್ನ ಮೈಗೆ ಅಂಟಿಕೊಂಡು ಉಸಿರು ಉಸಿರು ಬೆಸೆದ ಮೇಲೂ, ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ, ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ಯಾಕೆ ವೆಲ್ಕಮ್ ಬ್ಯಾಕ್ ಹೇಳ್ತಾ ಇದ್ದೀನಿ ಅನ್ಕೊತಿದ್ದೀರಾ? ಸೊ ನಾನು ಆ ವಿಡಿಯೋ ತೆಗೆದಿದ್ದು ಲಾಸ್ಟ್ ಸ್ಯಾಟರ್ಡೆ, ಬಟ್ ಈಗ ಒಂದು ವಾರ ಆಗಿ ನೆಕ್ಸ್ಟ್ ಸ್ಯಾಟರ್ಡೆ ಬಂದಿದೆ. ಸೊ ಇವತ್ತು ಇಲ್ಲಿ ಶನಿವಾರ. ಒಂದು ವಾರ ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಸೊ ನಿಮ್ಮೆಲ್ರಿಗೂ ಗೊತ್ತು, ಮಂಗಳವಾರ ಸಂಕ್ರಾಂತಿ ಹಬ್ಬ ಇದೆ. ಸೊ ನಿಮ್ಮನೇಲೂ ಎಲ್ಲ ಪ್ರಿಪ್ರೇಷನ್ಸ್ ಚೆನ್ನಾಗಿ ಮಾಡ್ಕೊತಾ ಇದ್ದೀರಾ ಅಂತ ಅನ್ಕೊತೀನಿ. ಮನೆ ಕ್ಲೀನಿಂಗ್ ಆಗಿರ್ಬೋದು, ಎಳ್ಳು ಬೆಲ್ಲ ಮಾಡೋದಿರ್ಬೋದು. ನಾನು ಕೂಡ ಅಷ್ಟೇ, ಇವತ್ತು ಶಾಪಿಂಗ್ಗೆ ಹೋಗಿದ್ದೆ. ಸಿಕ್ಕಾಪಟ್ಟೆ ಜನ ಇದ್ರು ಇಲ್ಲಂತೂ. ಹಬ್ಬಕ್ಕೆ ಒಂದಷ್ಟು ಐಟಮ್ಸ್ನ ತಗೊಂಡೆ, ಅಂದರೆ ಅಡುಗೆ ಮಾಡೋಕ್ಕೆ ಬೇಕಾಗಿರೋವಂಥ ಐಟಮ್ಸು. ನಾವು ಗೆಣಸು ಬೇಯಿಸ್ತೀವಿ, ಹಾಗೆಯೇ ಕಡಲೆಕಾಯಿ ಬೇಯಿಸೋದು, ಇದನ್ನೆಲ್ಲ ಸಣ್ಣ ಪುಟ್ಟ ಐಟಮ್ಸ್ ತೊಗೊಂಡೆ. ಹಾಗೆಯೇ ಈ ಸಲ ಎಳ್ಳು ಬೆಲ್ಲ ನಾನೇ ಮಾಡೋಣ ಅಂತ. ಸೊ ಲಾಸ್ಟ್ ಟೈಮ್ ನಾನು ಮಾಡಿರಲಿಲ್ಲ, ಯಾಕಂದರೆ ನಾವು ಲಾಸ್ಟ್ ಇಯರೇ ಬಂದಿದ್ದಲ್ವ, ಹಾಗಾಗಿ ಯಾವ್ದ್ಯಾವ್ದು ಎಲ್ಲೆಲ್ಲಿ ಏನೇನು ಚೆನ್ನಾಗಿ ಸಿಗುತ್ತೆ ಅಷ್ಟೆಲ್ಲ ನನಗೆ ಐಡಿಯಾ ಇರಲಿಲ್ಲ.
ಬಟ್ ಈ ಸಲ ಇರೋದ್ರಲ್ಲೇ ಹುಡುಕಿ ಸ್ವಲ್ಪ ತಂದಿದ್ದೀನಿ. ಸೊ ಅದರಲ್ಲೇ ಮಾಡ್ತೀನಿ, ಅದನ್ನು ಕೂಡ ನಿಮಗೆ ಹಾಕ್ತೀನಿ ನಾನು ಹೇಗೆ ಮಾಡ್ತೀನಿ ಅಂತ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಹೇಗೆ ಮಾಡೋದು ಅಂತ, ಬಟ್ ನಾನು ಹೇಗೆ ಮಾಡ್ತೀನಿ ಅಂತ ಕೂಡ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ, ನಾನು ಇಂಡಿಯನ್ ಮೆಟ್ರೋಗೆ ಹೋಗಿ ಏನೇನು ತೊಗೊಂಡು ಬಂದೆ ಅಂತ ನಿಮಗೆ ಕ್ವಿಕ್ಕಾಗಿ ತೋರಿಸ್ತೀನಿ. ಮೊದಲನೇದಾಗಿ ಎಳ್ಳು ಬೆಲ್ಲ ಮಾಡೋದಕ್ಕೆ ಬೆಲ್ಲ ತೊಗೊಂಡೆ. ಈ ಬೆಲ್ಲ ಬಂದುಬಿಟ್ಟು ನೋಡಿ ಈ ಥರ ಇದೆ. ನಮ್ಮ ಇಂಡಿಯಾದಲ್ಲಿ ಸಿಗೋ ಥರ ಅಚ್ಚು ಬೆಲ್ಲ ಬರುತ್ತಲ್ಲ, ಅದಾದರೆ ಕ್ಯೂಬ್ ಥರ ಇರುತ್ತೆ, ಚೆನ್ನಾಗಿ ಕಟ್ ಮಾಡೋಕ್ಕೂ ಎಲ್ಲ ಚೆನ್ನಾಗಿರುತ್ತೆ. ಬಟ್ ಇದನ್ನು ಕೂಡ ಟ್ರೈ ಮಾಡ್ತೀನಿ. ಸೊ ಒಂದು ಸ್ಕ್ವಯರ್ ಆಗಿ ಕ್ಲೀನಾಗಿ ಕಟ್ ಮಾಡಬೇಕು, ಅದನ್ನು ಕೂಡ ಈಗ ನಾನು ತಯಾರು ಮಾಡ್ಕೊತೀನಿ. ಹಾಗೆಯೇ ಕಡಲೆ ಬೀಜ ತೊಗೊಂಡಿದ್ದೀನಿ. ಇದು ಅಷ್ಟೇ, ಈಗ ಎಳ್ಳು ಬೆಲ್ಲ ಮಾಡೋದಕ್ಕೆ ಬೇಕಲ್ವಾ, ಹಾಗಾಗಿ ಅದನ್ನು ಕೂಡ ತೊಗೊಂಡೆ. ನೆಕ್ಸ್ಟ್ ನಾನು ಗೆಣಸು ತೊಗೊಂಡೆ, ತೋರಿಸ್ತೀನಿ ನಿಮಗೆ. ಸೊ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಇಂಡಿಯಾದಲ್ಲಿ ತುಂಬಾ ಸ್ವೀಟ್ ಆಗಿರುತ್ತೆ ಗೆಣಸು, ನನಗೂ ಕೂಡ ತುಂಬಾ ಇಷ್ಟ. ಇಲ್ಲೂ ಕೂಡ ಒಂದೆರಡು ಸಲ ತಂದಿದ್ದೀನಿ, ಚೆನ್ನಾಗಿ ಅನಿಸಿದೆ ನನಗೆ. ನೋಡಿ ಈ ಥರ ಇದೆ, ಗುಂಡದಾಗಿದೆ. ನಮ್ಮ ಕಡೆ ಎಲ್ಲ ಉದ್ದಕ್ಕೆ ಚೆನ್ನಾಗಿರುತ್ತೆ, ಇದು ಈ ಥರ ಇದೆ, ಗುಂಡಿಗಿದೆ. ಸೊ ಈ ಥರ ಇನ್ನೂ ಒಂದೆರಡು ತೊಗೊಂಡಿದ್ದೀನಿ, ನಮ್ಮ 3 ಜನಕ್ಕೆ ಸಾಕಿಷ್ಟು ಅಂತ. ಹಾಗೆಯೇ ಇಲ್ಲಿ ಎಳ್ಳು ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದು ಒಂದು ಬಂದ್ಬಿಟ್ಟು 200 ಗ್ರಾಮ್ ಇದೆ, ಒಂದು ಬಂದ್ಬಿಟ್ಟು 200 ಗ್ರಾಮ್ ಇದೆ. ಸೊ ಒಂದು ಸಾಲಲ್ಲ, ತುಂಬ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಈ ಥರ ಇನ್ನೊಂದು ತೊಗೊಂಡಿದ್ದೀನಿ. ಸೊ ಇದನ್ನು ಇವಾಗ ನಾನು ಎಳ್ಳು ಬೆಲ್ಲ ಮಾಡೋಕ್ಕೆ ಯೂಸ್ ಮಾಡ್ಕೊತೀನಿ. ನಾನು ನಿಮಗೆ ಒಂದು ತರಕಾರಿ ತೋರಿಸ್ಬೇಕು. ಇಲ್ಲಿ ತರಕಾರಿಗಳು ಎಷ್ಟೆಷ್ಟು ಉದ್ದ ಇರುತ್ತೆ, ಎಷ್ಟೆಷ್ಟು ದಪ್ಪ ಇರುತ್ತೆ ಅಂದರೆ ನೋಡಿ, ಇದು ಒಂದು ಮೂಲಂಗಿ, ಇದು ಹತ್ತತ್ರ ಇದು ನಂದು ಒಂದು ಕೈ, ಒಂದು ಮೊಳ ಅಂತಾರಲ್ಲ ಅಷ್ಟುದ್ದ ಇದೆ ನೋಡಿ. ಈ ಥರ ನಾನು ಇಲ್ಲಿ ನಮಗೆ ಅಡುಗೆ ಮಾಡೋದಕ್ಕೆ ನಾನು ಒಂದೇ ತಂದಿರೋದು, ಯಾಕಂದರೆ ಸಿಕ್ಕಾಪಟ್ಟೆ ಉದ್ದ ಇದೆ, ಮತ್ತು ಒಂದೊಂದು ಇಷ್ಟಿಷ್ಟು ದಪ್ಪ ಕೂಡ ಇರುತ್ತೆ. ನೋಡಿ, ನಿಮಗೆ ನೋಡ್ತಾ ಇರ್ಬೋದು ಎಷ್ಟು ಉದ್ದ ಇದೆ ಮೂಲಂಗಿ ಅಂತ. ಹಾಗೆಯೇ ಹಬ್ಬಕ್ಕೆ ಬೇಯಿಸೋದಕ್ಕೆ ಕಡಲೆಕಾಯಿ ಕೂಡ ತಗೊಂಡೆ. ಕಡಲೆಕಾಯಿ ನಮ್ಮ ಇಂಡಿಯಾದಲ್ಲಿ ತುಂಬಾ ಚೆನ್ನಾಗಿರುತ್ತೆ, ನಾಟಿ ಕಡಲೆಕಾಯಿ ಸಿಗುತ್ತೆ. ಆದರೆ ಇಲ್ಲಿ ಒಂಥರ ಹೈಬ್ರಿಡ್ ಕಡಲೆಕಾಯಿ ಈ ಥರ ಇದೆ. ಸೊ ಇದನ್ನು ಕೂಡ ತಗೊಂಡೆ ಹಬ್ಬದ ದಿನ ಬೇಯಿಸೋದಕ್ಕೆ. ಹಾಗೆಯೇ ಇಲ್ಲಿ ಕೊಬ್ಬರಿ ಹುಡ್ಕೋದಕ್ಕೆ ತುಂಬಾ ಕಷ್ಟಪಟ್ಟೆ. ಇಲ್ಲಿ ಕೊಬ್ಬರಿ ನಿಜವಾಗ್ಲೂ ಚೆನ್ನಾಗಿ ಸಿಗೋದಿಲ್ಲ, ಬಟ್ ಇರೋದ್ರಲ್ಲಿ ನಾನು ಹುಡುಕಿ ಇದನ್ನು ತಗೊಂಡಿದ್ದೀನಿ. ಇದನ್ನು ಏನು ಅಂದ್ಕೊಂಡಿದ್ದೀನಿ ಅಂದರೆ, ಒಳಗಡೆ ಒಂದು ಲೇಯರ್ನ ತೆಗೆದ್ರೆ ಸ್ವಲ್ಪ ಬೆಳ್ಳಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದು ಇಟ್ಟು ಗಲೀಜಾಗಿದೆ ಅಂದ್ಕೊತೀನಿ. ಸ್ಮೆಲ್ಲೆಲ್ಲ ಚೆನ್ನಾಗಿದೆ, ಬಟ್ ಹಿಂದ್ಗಡೆ ಸಿಪ್ಪೆ ತೆಗೆದು ಮೇಲ್ಗಡೆ ಇದ್ರ ಒಳಗಡೆ ಒಂದು ಲೇಯರ್ ತೆಗೆದ್ರೆ ಚೆನ್ನಾಗಿ ಆಗಬಹುದು ಅಂತ. ನಾವು ಇಂಡಿಯಾದಲ್ಲಿ ನೋಡಿ ಎಷ್ಟು ಒಳ್ಳೊಳ್ಳೆ ಐಟಮ್ಸ್ ಎಲ್ಲ ಸಿಗುತ್ತೆ, ಎಷ್ಟು ಈಸಿಯಾಗಿ ಸಿಗುತ್ತೆ ನಮಗೆ. ಹಾಗೆಯೇ ನಿಮ್ಮೆಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ. ಹಾಗೆಯೇ ನನ್ನ ಮೆಮೊರೀಸ್ ಹೇಳ್ಕೊಳ್ಳೋದಾದರೆ, ನಾವು ಚಿಕ್ಕವರಿದ್ದಾಗ ಎಳ್ಳು ಬೆಲ್ಲ ಬೀರೋದಕ್ಕೆ ಹೋಗ್ತಾ ಇದ್ವಿ. ಅದಂತೂ ತುಂಬಾ ನನಗೆ ನೆನಪಿದೆ. ಮನೆಗೂ ಹೋಗಿ ಎಳ್ಳು ಕೊಟ್ಟು ಬರೋದು, ಅಲ್ಲಿ ಹೊಸ ಬಟ್ಟೆ ಹಾಕೊಂಡು ಹೋಗೋದೇ ನಮಗೇನೋ ಒಂಥರ ಖುಷಿ ಅನ್ಸೋದು ಆ ಟೈಮಲ್ಲೆಲ್ಲ. ಹಾಗೆಯೇ ನಾನು ನಮ್ಮಮ್ಮ ಸೇರಿ ಸಕ್ಕರೆ ಅಚ್ಚನ ಮಾಡ್ತಾ ಇದ್ವಿ ಹಬ್ಬದ ಟೈಮಲ್ಲಿ. ಅಂದರೆ ನಾನು ಸ್ಕೂಲಲ್ಲಿ ಓದೋ ಟೈಮಲ್ಲಿ ನಮ್ಮಮ್ಮ ನಾನು ಸೇರಿ ಸಕ್ಕರೆ ಅಚ್ಚನ ಮಾಡ್ತಾ ಇದ್ವಿ. ಸೊ ಅದೆಲ್ಲ ಮೆಮೊರೀಸ್ ತುಂಬಾ ಚೆನ್ನಾಗಿದೆ. ನಿಮ್ಮ ಸಂಕ್ರಾಂತಿ ಹಬ್ಬದ ಮೆಮೊರೀಸ್ ಏನಂತ ನನ್ನ ಹತ್ರ ಶೇರ್ ಮಾಡಿ. ಇದ್ರೆ ಬನ್ನಿ ಈಗ ಎಳ್ಳು ಬೆಲ್ಲ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಕೊಬ್ಬರಿದು ಹಿಂದ್ಗಡೆ ಸಿಪ್ಪೆ ಏನಿರುತ್ತಲ್ಲ ಅದನ್ನು ತೆಗಿತಾ ಇದ್ದೀನಿ. ಕೆಲವರು ಅದನ್ನು ಹಾಕಿ ಕೂಡ ಮಾಡ್ತಾರೆ, ಬಟ್ ನಾನಿಲ್ಲಿ ತೆಗಿತಾ ಇದ್ದೀನಿ ಕ್ಲೀನಾಗಿ. ಈಗ ಕೊಬ್ಬರಿನೆಲ್ಲ ಚಿಕ್ಕ ಚಿಕ್ಕ ಕ್ಯೂಬ್ಸ್ ಆಗಿ ಹೆಚ್ಕೊತಾ ಇದ್ದೀನಿ. ಈಗ ಬೆಲ್ಲನ ಹೆಚ್ಕೊತೀನಿ.
ಇವಾಗ ನಾನು ಎಳ್ಳು ತೊಗೊಂಡಿದ್ದೀನಿ, ಇದನ್ನು ಸ್ವಲ್ಪ ಕ್ಲೀನ್ ಮಾಡಿದೆ, ಏನಾದರೂ ಕಲ್ಲು ಆ ಥರ ಏನಾದ್ರು ಇದ್ದರೆ ಒಂದ್ಸಲ ನೋಡಿಕೊಂಡು ಈಗ ಅದನ್ನು ಮೀಡಿಯಮ್ ಹುರಿನಲ್ಲಿ ಇವಾಗ ಸ್ವಲ್ಪ ಹೊತ್ತು ಹುರ್ಕೊತೀನಿ. ಅದು ದುಂಡುಗಾಗೋಷ್ಟು ಹುರ್ಕೊತೀನಿ. ಹುರಿದ್ರೆ ಆ್ಯಕ್ಚುಲಿ ರುಚಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ನೆಕ್ಸ್ಟು ಇಲ್ಲಿ ಕಡಲೆ ಬೀಜನ ತೊಗೊತಾ ಇದ್ದೀನಿ. ಅದೇ ಪಾತ್ರೆಲೇ ಇವಾಗ ಹುರ್ಕೊತೀನಿ. ಇದು ಅಷ್ಟೇ ಮೀಡಿಯಮ್ ಹುರಿಲೇ ಹುರಿಬೇಕು, ಇಲ್ಲಾಂದರೆ ಸೀದೋದಂಗೆ ಆಗಿಬಿಡುತ್ತೆ. ಸೊ ಮೀಡಿಯಮ್ ಹುರಿಲಿ ಚೆನ್ನಾಗಿ ಹುರ್ಕೊಂಡು ಒಂದು ತಟ್ಟೆಗೆ ಆರಕ್ಕಿಡಬೇಕು. ಅದು ಚೆನ್ನಾಗಿ ಆರ್ಕೊಂಡ್ಮೇಲೆ ಸಿಪ್ಪೆ ಈಸಿಯಾಗಿ ತಕ್ಕೋಬೋದು. ಅದಾದಮೇಲೆ ಕಡಲೆ ಬೀಜನ ಸ್ಪ್ಲಿಟ್ ಮಾಡಿ ನಾವು ಎಳ್ಳು ಬೆಲ್ಲಕ್ಕೆ ಮಿಕ್ಸ್ ಮಾಡಿದ್ರೆ ತುಂಬಾ ಒಳ್ಳೆ ರುಚಿ ಇರುತ್ತೆ. ಕಡಲೆನೂ ಕೂಡ ತಗೊಂಡೆ. ಹಾಗೆಯೇ ಇಲ್ಲಿ ಇದನ್ನು ಆರೋದಕ್ಕೆ ಬಿಟ್ಟಿದ್ದೀನಿ. ಅದೆಲ್ಲ ಚೆನ್ನಾಗಿ ಆರ್ಕೊಂಡ್ಮೇಲೆ ಈ ಥರ ಸಿಪ್ಪೆನ ತೆಗೆದು ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲನೂ ರೆಡಿ ಇದೆ. ಬನ್ನಿ ಹಾಗಿದ್ರೆ ಎಳ್ಳು ಬೆಲ್ಲನ ರೆಡಿ ಮಾಡೋಣ. ನನಗೆ ಯಾವಾಗಲೂ ಈ ಥರ ಪ್ಲೇನ್ ಎಳ್ಳು ಬೆಲ್ಲ ತುಂಬ ಇಷ್ಟ. ಅದಕ್ಕೆ ಕಲರ್ ಜೀರಿಗೆ ಪೆಪ್ಪರ್ಮೆಂಟು ಈ ಥರ ಎಲ್ಲ ಹಾಕಿದ್ರೆ ನನಗೆ ಇಷ್ಟ ಆಗಲ್ಲ. ನನಗೆ ಯಾವಾಗಲೂ ಈ ಥರ ತಿನ್ನೋದಕ್ಕೆ ಇಷ್ಟ. ಪ್ಲೇನ್ ಅಂದ್ರೇ ತುಂಬಾ ಇಷ್ಟ. ಆ್ಯಕ್ಚುಲಿ ಬೆಲ್ಲನೇ ತುಂಬಾ ಸ್ವೀಟ್ ಕೊಡುತ್ತೆ, ಹಾಗಾಗಿ ನನಗೆ ಜೀರಿಗೆ ಪೆಪ್ಪರ್ಮೆಂಟ್ ಎಲ್ಲ ಎಕ್ಸ್ಟ್ರಾ ಇಷ್ಟ ಆಗೋದಿಲ್ಲ. ಕೆಲವೊಬ್ಬರು ಇಷ್ಟ ಆಗೋರು ಹಾಕ್ತಾರೆ, ಬಟ್ ನನಗೆ ಹೀಗೆ ತಿನ್ನೋಕ್ಕೇ ಇಷ್ಟ. ನೋಡಿದ್ರಿ ಅಲ್ವಾ ಎಷ್ಟು ಸುಲಭವಾಗಿ ಎಳ್ಳು ಬೆಲ್ಲ ನಾವೇ ಮಾಡ್ಕೋಬೋದು ಅಂತ. ಐ ಹೋಪ್ ನಿಮಗೆ ಇದು ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ನೋಡಿದ್ರಿ ಅಲ್ವಾ, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಹಾಗೆಯೇ ನನ್ನ ಫ್ಯಾಮಿಲಿ ಕಡೆಯಿಂದ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ.